ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನನ್ನ ವಿಡಿಯೋ ನೋಡಕ್ ಬಂದಿರೋ ನಿಮಗೆಲ್ಲ ಸ್ವಾಗತಂ ಸುಸ್ವಾಗತಂ. ನಮ್ಮ ಬೆಂಗಳೂರಿನ ಜನ ಅಂತೂ ವೀಕೆಂಡ್ ಬಂದ್ರೆ ಸಾಕು, ಬೆಳಗಿನ ಜಾವ ಬೇಗ ಹೇಳೋಣ, ಹೋಗ್ಬಿಟ್ಟು ಸೂಪರ್ ಆಗಿರೋ ಒಂದು ಸನ್ರೈಸ್ ನೋಡೋಣ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ಇವತ್ತು ನಾನು ನಿಮ್ಮನ್ನ ಸನ್ರೈಸ್ ನೋಡಕ್ ಕರ್ಕೊಂಡು ಹೋಗ್ತಿಲ್ಲ, ಸನ್ಸೆಟ್ ತೋರ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿದೆ ಈ ಸನ್ಸೆಟ್ ಸ್ಪಾಟು, ಅಂತದೇನು ಸ್ಪೆಷಲ್ ಇಲ್ಲಿ ಅಂತ ನೀವು ಕೇಳ್ಬೋದು. ತುಂಬಾನೇ ಸ್ಪೆಷಲ್. ಯಾಕೆ ಅಂದ್ರೆ ಈ ಜಾಗದಲ್ಲಿ ಒಂದು ಅದ್ಭುತವಾದ ಇತಿಹಾಸ ಕೂಡ ಇದೆ. ಆ ಇತಿಹಾಸನು ನಿಮಗೆ ಹೇಳ್ತಾ ಹಾಗೆ ಈ ಬ್ಯೂಟಿಫುಲ್ ಆಗಿರುವಂತ ಸನ್ಸೆಟ್ ನ ನಿಮಗೆ ತೋರಿಸ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಬನ್ನಿ ಹೋಗಿ ಈಗ ಆ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋಣ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಶುರು ಮಾಡೋಣ. ಈ ಜಾಗದಲ್ಲಿ ಸನ್ಸೆಟ್ ನೋಡೋದಕ್ಕೂ ಮುಂಚೆ ಜಾಗದ ಇತಿಹಾಸದ ಬಗ್ಗೆ ಮೊದಲನೇದಾಗಿ ತಿಳ್ಕೊಂಡ್ಬಿಡೋಣ. ಕತೆ ಶುರುವಾಗೋದು ಎಲ್ಲಿ ಅಂತ ಕೇಳಿದ್ರೆ 1537ರಲ್ಲಿ ನಮ್ಮ ಕೆಂಪೇಗೌಡರ ಕಾಲ. ಸೊ ಆ ಕಾಲದಲ್ಲಿ ಕೆಂಪೇಗೌಡರು ಏನ್ ಮಾಡಿರ್ತಾರೆ, ವಿಜಯನಗರ ಎಂಪೈರ್ಗೆ ಹೋಗಿರ್ತಾರೆ. ಹೋಗಿದ್ದಾಗ ವಿಜಯನಗರ ಎಂಪೈರಿನ ರಾಜರ ಒಂದು ಅಪ್ಪಣೆ ಮೇರೆಗೆ ಇಲ್ಲಿ 4 ಸುತ್ತಿನ ಕೋಟೆ ಕಟ್ಟಬೇಕು ಅಂತ ನಿರ್ಧಾರ ಆಗತ್ತೆ. ಆಗ ನಮ್ಮ ಕೆಂಪೇಗೌಡರು ಏನ್ ಮಾಡ್ತಾರೆ, ಇಲ್ಲಿ ಬಂದು 4 ಸುತ್ತಿನ ಕೋಟೆ ಕಟ್ತಾರೆ. ಅದನ್ನ ಕಟ್ಟಿ ಕರೆಕ್ಟ್ ಆಗಿ 10 ವರ್ಷ ಅಂದ್ರೆ 1547ರಲ್ಲಿ ದಯಾಳು ಬಚ್ಚೇಗೌಡರು ಅಂತ ಒಬ್ರು ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಈ ಬೆಟ್ಟದ ಮೇಲ್ಗಡೆ ಒಂದು ಜನಾರ್ದನ ದೇವಸ್ಥಾನ ಕಟ್ಟಿಸ್ತಾರೆ. ಆಗ್ಲಿಂದ ಇವಾಗವರೆಗೂ ವರ್ಷ ಈ ಬೆಟ್ಟದ ಮೇಲೆ ಶ್ರೀ ಚೆನ್ನಕೇಶವರಾಯ ಹಾಗೂ ಆಂಜನೇಯನ ಒಂದು ಜಾತ್ರೆ ಕೂಡ ನಡೆಯುತ್ತೆ. ಸೊ ಇದಾಗಿತ್ತು ಒಂದು ಸಣ್ಣ ಹಿಸ್ಟ್ರಿ ಈ ಜಾಗದ ಬಗ್ಗೆ. ಕೆಲವೊಂದು ಫ್ಯಾಕ್ಟ್ಸ್ ಕೂಡ ಹೇಳ್ಬಿಡ್ತೀನಿ. ಈ ಜಾಗ ಎಷ್ಟು ಸ್ಪೆಷಲ್ ಅಂತ ಅಂದ್ರೆ, ಈ ಬೆಟ್ಟ ಏಕಶಿಲಾ ಬೆಟ್ಟ ಆಗಿರುತ್ತೆ. ಅಂದ್ರೆ ನೀವು ನೋಡಿದಾಗ ಹೇಗ್ ಕಾಣುತ್ತೆ ಅಂದ್ರೆ ಒಂದು ದೊಡ್ಡ ಬಂಡೆಕಲ್ಲೇ ಒಂದು ಬೆಟ್ಟ ಆಗಿ ನಿಂತಿರೋದು. ಇನ್ನೊಂದು ಫ್ಯಾಕ್ಟ್ ಏನಪ್ಪಾ ಅಂತ ಅಂದ್ರೆ, ಈ ಬೆಟ್ಟದ ಮೇಲ್ಗಡೆ ಹೋಗಿ ನೀವು ನಿಂತ್ಕೊಂಡು ನೋಡಿದಾಗ ಹೇಗ್ ಕಾಣುತ್ತೆ ಅಂದ್ರೆ, ಆಕಾರ ಬಂದು ಒಂದು ಅಳಿಲಿನ ರೂಪದಲ್ಲಿ ಕಾಣುತ್ತೆ. ಸೊ ಅದೇ ಇಲ್ಲಿನ ಒಂದು ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ತುಂಬಾ ವಿಚಾರಗಳನ್ನ ಹೇಳಿದ್ದೀನಿ. ಸೊ ಬನ್ನಿ ಈಗ ಹೋಗಿ ಒಂದು ಅದ್ಭುತವಾದ ಸನ್ಸೆಟ್ ನ ನೋಡ್ಕೊಂಡ್ ಬರೋಣ. ನಾನು ಹೋಗಿ ಆ ಜಾಗ ರೀಚ್ ಆದ್ಮೇಲೆ ಮತ್ತೆ ನಿಮ್ಗೆ ವಿಡಿಯೋಲ್ ಸಿಗ್ತೀನಿ. ಸೊ ಇಲ್ಲಿಂದನೇ ಮೆಟ್ಲು ಕೂಡ ಇದೆ, ನಿಮಗೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ಅಂತ ಕಷ್ಟ ಏನಿಲ್ಲ. ಜಸ್ಟ್ 100 to 200 ಮೀಟರ್ಸ್ ಅಷ್ಟೇ. ಮೇಲೆ ಹೋದ್ರೆ ನಿಮಗೆ ಸೂಪರ್ ಆಗಿರುವಂತ ಒಂದು ಸನ್ಸೆಟ್ ವ್ಯೂ ಕೂಡ ಕಾಣುತ್ತೆ. ಹಾಗೆ ನಾನು ಆಗ್ಲೇ ಕತೆ ಹೇಳ್ತಿದ್ದೆ, ನಿಮ್ಗೆ ಕತೆ ಹೇಳಬೇಕಾದ್ರೆ ಕೋಟೆ ಇರುತ್ತೆ ಅಂತ ಕೂಡ ಹೇಳಿದ್ದೆ. ಸೊ ಮೇಲೆ ನೋಡ್ಬೋದು ನೀವು, ಅಲ್ಲಿ ಕೋಟೆ ಕೂಡ ಕಾಣಿಸ್ತಿದೆ. ಸೊ ಇದೆ ಆ ಕೋಟೆ. ಆಗ ನೋಡಿ, ಇಷ್ಟು ಮೇಲೆವರೆಗೂ ಕಲ್ಲುಗಳನ್ನೆಲ್ಲ ತಗೊಬಂದು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ಒಂದು ಚಿಕ್ಕ ದಾರಿ ಇದೆ. ಈ ದಾರಿಯಲ್ಲಿ ನಿಮಗೆ ಮೆಟ್ಲಿಲ್ಲ. ಸ್ವಲ್ಪ ಮುಂದೆ ಹೋದ್ರೆ ಮತ್ತೆ ನಿಮಗೆ ಮೆಟ್ಲು ಸಿಗುತ್ತೆ. ನೋಡಿ, ಇದು ಬಂದು ಹೆಬ್ಬಾಗ್ಲು. ಹೆಬ್ಬಾಗ್ಲಲ್ಲಿ ಮೇಲ್ಗಡೆ ಗಣಪತಿಯ ಒಂದು ಚಿತ್ರಣ ಕೂಡ ಬಿಡಿಸಿದ್ದಾರೆ. ಹಾಗೆ ಇಲ್ಲೊಂದು ಸ್ಪೆಷಾಲಿಟಿ ಇದೆ, ತೋರಿಸ್ತೀನಿ ಬನ್ನಿ. ಸೊ ಮೇಲೆ ನೀವು ನೋಡ್ತಾ ಇರ್ಬೋದು, ಗಣಪತಿಯ ಒಂದು ಸಣ್ಣ ಚಿತ್ರಣ ಮಾಡಿದ್ದಾರೆ. ಹಾಗೆ ಇಲ್ಲೆಲ್ಲ ಕೂರೋದಕ್ಕೆಲ್ಲ ಜಾಗ ಇದೆ. ಓ ಮೈ ಗಾಡ್, ಎಷ್ಟು ದೊಡ್ಡದಿದೆ ನೋಡಿ ಇದು. ಸೊ ನಾನು ನಿಮಗೆ ಸ್ಪೆಷಾಲಿಟಿ ಏನು ಅಂತ ಹೇಳ್ತಿದ್ದೆ. ಯೂಶಲಿ ಎಲ್ಲಿ ಈ ಥರ ಒಂದು ಮೀನಿನ ಚಿತ್ರಣ ಇರುತ್ತೆ, ಆ ಕಡೆ ಒಂದು ಕೊಳ ಇರುತ್ತೆ ಅಂತ ಅರ್ಥ. ಸೊ ಅದಕ್ಕೋಸ್ಕರನೇ ಮೀನಿನ ಒಂದು ಚಿತ್ರಣ ಮಾಡಿರ್ತಾರೆ. ಬನ್ನಿ ಮೇಲೆ ಹೋಗಿ ನೋಡ್ರಿ, ರೇಸ್ ನೋಡ್ರಿ ಏನು ಸಖತ್ ಕಾಣಿಸ್ತಿದೆ ಸನ್ಸೆಟ್ದು. ಹೋಗಿ ನೋಡ ಬನ್ನಿ ಈಗ ಹೇಗೆ ಕಾಣುತ್ತೆ ಅಂತ. ವಾವ್, ವಂಡರ್ಫುಲ್. ಸೊ ನೀವು ಸನ್ರೈಸ್ ನೋಡೋದಕ್ಕೆ ಹೇಗೆ ನಂದಿ ಹಿಲ್ಸ್ಗೆ ಹೋಗ್ತಿರೋ, ಈ ಜಾಗದಲ್ಲಿ ನೀವು ಸನ್ಸೆಟ್ನ ಅದ್ಭುತವಾಗಿ ನೋಡ್ಬೋದು ಅಂತ ನಾನು ಹೇಳ್ತಿದ್ದೆ. ಸುಸ್ತಾಗ್ತಿದೆ. ಸೊ ಇಲ್ಲಿಂದ ವ್ಯೂ ಕೂಡ ನೋಡ್ಬೋದು ನೀವು, ಏನು ಸಖತ್ತಾಗಿ ಕಾಣಿಸ್ತಿದೆ ವ್ಯೂ. ಅಷ್ಟೇ, ಇಲ್ಲಿವರೆಗೂ ನೀವು ನಡ್ಕೊಂಬಂದ್ರೆ ನಿಮ್ಗೆ ಇಲ್ಲಿಂದ ಮೆಟ್ಲೇನಿಲ್ಲ. ಇಲ್ಲಿ ಚೆನ್ನಕೇಶವನ ಗುಡಿ ಹಾಗೆ ಆಂಜನೇಯನ ಗುಡಿ ಕೂಡ ಇದೆ ಪಕ್ಕದಲ್ಲೇ. ಆ್ಯಂಡ್ ಸನ್ಸೆಟ್ ನೋಡಿ ಅಲ್ಲಿ, ಸೂಪರ್ ಅಲ್ಲ. ಹಾಗೆ ಇಲ್ಲೆಲ್ಲ ಬಂಡೆ ಕಲ್ಲುಗಳೆಲ್ಲ ಇದ್ದಾವೆ. ಬಂದು ಇದ್ರ ಮೇಲೆಲ್ಲ ಕೊತ್ತಿ ಚೇಷ್ಟೆ ಮಾಡೋಕೆ ಹೋಗ್ಬೇಡಿ. ಆ್ಯಂಡ್ ನಾನು ನಿಮ್ಗೆ ಹೇಳ್ತಿದ್ದೆ, ನಿಮಗೆ ಒಂದು ಕಂಬ ಕೂಡ ತೋರಿಸ್ತೀನಿ ಅಂತ. ಆ್ಯಂಡ್ ಆ ಕಂಬ ನಿಮ್ಮಲ್ಲಿ ಕಾಣಿಸ್ತಿದ್ಯಾ, ಅದೇ ಕಂಬ. ಬನ್ನಿ ಅಲ್ಲಿ ಹತ್ರದಲ್ಲಿ ಹೋದ್ಮೇಲೆ ನೀವು ಕಂಬ ನೋಡಬೇಕು, ಏನು ಸಖತ್ತಾಗಿ ಕಾಣುತ್ತೆ ಗೊತ್ತಾ. Last time
ನೋಡಿ ಮೇಲೆ ನೋಡಿ ಎಷ್ಟು ಜಾಗ ಇದೆ. ತುಂಬ ಜನವನ್ನು ಅಕೊಮಡೇಟ್ ಮಾಡೋಷ್ಟು ಜಾಗ ಇಲ್ಲಿದೆ. ಬಟ್ ಜನ ಕಮ್ಮಿ ಇರ್ತಾರೆ, ಇಲ್ಲಿ ಯಾರು ಇರಲ್ಲ, ಆದಷ್ಟು ತುಂಬ ಕಮ್ಮಿ ಜನ ಇರ್ತಾರೆ. ಒಂದು ಸೂಪರ್ ಆಗಿ ನೀವು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಿಮ್ಮ ಲವ್ಡ್ ಒನ್ಸ್ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಅರೆ ವಾ, ನೋಡ್ರಿ ವ್ಯೂ ನೋಡ್ರಿ, ಅಲ್ಟಿಮೇಟ್. ಯಾರೋ ಗಾಳಿಪಟ ಕೂಡ ಹಾರಿಸ್ತಿದ್ದಾರೆ ಈ ಜಾಗದಿಂದ. ವ್ಯೂ ನೋಡಿ ಏನು ಅಲ್ಟಿಮೇಟ್ ಆಗಿದೆ. ಸೊ ಸನ್ಸೆಟ್ ವ್ಯೂಗೆ ಬಂದಮೇಲೆ ನಾನು ನಿಮಗೆ ಸನ್ಸೆಟ್ ತೋರಿಸಿಲ್ಲ ಅಂದರೆ ಅದಕ್ಕೆ ಅರ್ಥನೇ ಇಲ್ಲ. ಸನ್ಸೆಟ್ ವ್ಯೂದು ಒಂದು ಟೈಮ್ ಲ್ಯಾಪ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಡು ಬಂದ್ಬಿಡಿ. ಲೈಟ್ಸ್, ಕ್ಯಾಮೆರಾ, ಶಾರ್ಟ್ಸ್. ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ, ತಂಗಾಳಿಯಲ್ಲಿ ಬೆಂದೆ ಏಕಾಂತದಲ್ಲಿ ನಾನೊಂದೇ, ಹಗಲಲಿ ತಿರುಗಿ ಬಳಲಿದೆ, ಇರುಳಲಿ ಬಯಸಿ ಕೊರಗಿದೆ, ದಿನವೂ ನಿನ್ನ ನಾ ಕಾಣದೆ, ನಿನ್ನದೇ ನೆನಪು ದಿನವೂ ಮನದಲ್ಲಿ, ನೋಡುವ ಆಸೆಯು ತುಂಬಿದೆ ನನ್ನಲ್ಲಿ. ಸೊ ಸ್ನೇಹಿತರೆ, ಹೇಗಿತ್ತು ಸನ್ಸೆಟ್ಟು? ಸೂಪರ್ ಆಗಿತ್ತಲ್ವಾ? ಸೊ ಇದಾಗಿತ್ತು ಇವತ್ತಿನ ಸನ್ಸೆಟ್ನ ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಏನು ಮಾಡಬೇಕು ಗೊತ್ತಲ್ವಾ? ಲೈಕು, ಶೇರು, ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನಿಲ್ಲೇ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಕಾರ್ತಿಕ್. ಬಾಯ್. ನಮ್ಮಿ ಬಾಳಿನ ಬಗೆಯಿದು, ನಿನ್ನದೇ ನೆನಪು ದಿನವೂ